श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 6 आत्मसंयम योग संपुಟ 11। बंधुरात्मात्मनस्तस्य येनात्मैवात्मना जितः अनात्मनस्तु शत्रुत्वे ವರ್ತೇತಾತ್ಮೈವ ಶತ್ರುವತ। ತನ್ನನ್ನು ತಾನು ಗೆದ್ದವನು ತನಗೆ ತಾನೇ ಮಿತ್ರನಾಗುತ್ತಾನೆ. ತನಗೆ ನಿಯಂತ್ರಣವಿಲ್ಲದವನು ತನ್ನಲ್ಲಿಯೇ ತಾನು ಶತ್ರುವಿನಂತೆ ವರ್ತಿಸುತ್ತಾನೆ. हा विचारूनी अहंकारू सांडिजे मग असतीची वस्तू होईजे। तरिया पली स्वस्ती सहजे आपण केली। ವಿಚಾರಪೂರ್ವಕ ಈ ಅಹಂಕಾರ ಬಿಡಬೇಕು, ಸ್ವತಃ ಸಿದ್ಧ ವಸ್ತುವೇ ಆಗಬೇಕು. ಅಂದರೆ ಸಹಜವಾಗಿ ಆಯಿತೆಂದು ತಿಳಿಯಬೇಕು, ನಮ್ಮದೇ ಕಲ್ಯಾಣ. ವಿಚಾರಪೂರ್ವಕ ಈ ಅಹಂಕಾರವನ್ನು ಬಿಡಬೇಕು, ಸ್ವತಃ ಸಿದ್ಧ ವಸ್ತುವೇ ಆಗಬೇಕು. ಅಂದರೆ ಸಹಜವಾಗಿ ನಮ್ಮದೇ ಕಲ್ಯಾಣ ಆಯಿತೆಂದು ತಿಳಿಯಬೇಕು. ಎರವಿ ಕೋಶ ಕೀಟಕಾಚಿಯ ಪರಿ ತೋ आपण पया आपण वैरी। जो ಆತ್ಮಬುದ್ಧಿ ಶರೀರಿ ಚಾರು ಸ್ಥಳೀ। ಇಲ್ಲದಿದ್ದರೆ ಕೋಶ ಕೀಟದಂತಾಗಿ ನಮಗೆ ನಾವೇ ವೈರಿಯಾಗಿ ಶರೀರವೇ ಶ್ರೇಷ್ಠವೆಂದು ತಿಳಿದವರಾಗಿ ಅದರಲ್ಲಿಯೇ ಆತ್ಮಬುದ್ಧಿ ಹೊಂದುವೆವು. ಇಲ್ಲದಿದ್ದರೆ ನಾವು ಕೋಶ ಕೀಟದಂತಾಗಿ, ಅಂದರೆ ತನ್ನ ಮೇಲೆ ತಾನೇ ಕೋಶ ನಿರ್ಮಾಣ ಮಾಡಿಕೊಂಡಿರುವ ಹುಳುವಿನಂತೆ, ಉದಾಹರಣೆಗೆ ರೇಷ್ಮೆ ಹುಳದಂತೆ ನಮಗೆ ನಾವೇ ವೈರಿಗಳಾಗಿ ಶರೀರವೇ ಶ್ರೇಷ್ಠವೆಂದು ತಿಳಿದವರಾಗಿ ಅದರಲ್ಲಿಯೇ ಆತ್ಮಬುದ್ಧಿ ಹೊಂದುವೆವು. ಕೈಸೆ ಪ್ರಾಪ್ತೀಚಿಯೇ ವೇಳೆ निदैव अंधळे पणाचे डोहळे की असते आपुले डोळे आपण झाकी। ಅತ್ಯಂತ ಲಾಭದ ಸಮಯದಲ್ಲಿ ದುರ್ದೈವಿಗೆ ಕುರುಡುತನದ ಬಯಕೆಯಾದಲ್ಲಿ ತನ್ನ ಉತ್ತಮ ಕಣ್ಣುಗಳನ್ನು ಆ ಸಮಯದಲ್ಲಿ ತಾನೇ ಮುಚ್ಚಿಕೊಳ್ಳುವನು. ಅತ್ಯಂತ ಲಾಭದ ಸಮಯದಲ್ಲಿ ದುರ್ದೈವಿಗೆ ಕುರುಡುತನದ ಬಯಕೆಯಾದರೆ ಅವನು ಆ ಸಮಯದಲ್ಲಿ ತನ್ನ ಉತ್ತಮ ಕಣ್ಣುಗಳನ್ನು ತಾನೇ ಮುಚ್ಚಿಕೊಳ್ಳುವನು. का कवण एकु भ्रमले पणे मीतो नव्हेगा चोरलो म्हणे। ऐसा नाथिला छंदू ಅಂತಃಕರಣೆ घेऊन ठाके। ಯಾವನೋ ಒಬ್ಬ ಹುಚ್ಚು ಹಿಡಿದವನು ನಾನು ಮೊದಲಿನವನಲ್ಲಿ ಕಳುವಾಗಿರುವೆನು, ಹೀಗೆ ಮನಸ್ಸಿನಲ್ಲಿ ವ್ಯರ್ಥ ಭಾವನೆಯನ್ನು ಹೊಂದಿರುವನು. ಯಾವನೋ ಒಬ್ಬ ಹುಚ್ಚು ಹಿಡಿದ ಮನುಷ್ಯನು ತನ್ನ ಮನಸ್ಸಿನಲ್ಲಿ ತಾನೇ ನಾನು ಮೊದಲಿನವನಲ್ಲಿ ಕಳುವಾಗಿರುವೆನು, ಅರ್ಥಾತ್ ಕಳೆದುಕೊಂಡಿರುವೆನು ಎಂದು ವ್ಯರ್ಥ ಭಾವನೆ ಹೊಂದಿರುವನು. ಎರವಿ ಹೋಯತೆ ತೋಚಿ आहे परिकाई कीजे बुद्धि तैसी नोहे। देखा स्वप्नीचे निघाये की मरे साचे। ಹಾಗೆ ನೋಡಿದರೆ ಮೊದಲಿನವನೇ ಅವನಿರುವನು, ಆದರೆ ಹಾಗೆ ತಿಳಿದುಕೊಳ್ಳಲೊಲ್ಲನು.
ಸ್ವಪ್ನದಲ್ಲಿ ತಿಂದು ಖಡ್ಗದ ಹೊಡೆತವನ್ನು ಯಾರಾದರೂ ಸಾಯುವರೇ? ಹಾಗೆ ನೋಡಿದರೆ ಮೊದಲಿನವನೇ ಅವನಿರುವನು, ಆದರೆ ಅವನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಇದು ಹೇಗಿರುವುದೆಂದರೆ, ಸ್ವಪ್ನದಲ್ಲಿ ಖಡ್ಗದ ಹೊಡೆತ ತಿಂದು ಯಾರಾದರೂ ಸಾಯುವರೇ? ಜೈಸೀತೆ ಸುಖಾಚೇನಿಯ ಅಂಗ ಭಾರೆ, ನಳಿಕಾ ಭೋವಿನಲ್ಲಿ ಏರಿ ಮೋಹರೆ, ತೇಣೆ ಉಡಾವೆ ಪದೀನ ಪುರೇ ಮನಶಂಕಾ. ಗಿಳಿಯ ಭಾರದಿಂದಾಗಿ ಕೊಳವೆಯು ತಿರುಮುರು ತಿರುಗಲಾಗಿ, ಆಗ ಹಾರಿ ಹೋಗಲು ಶಕ್ಯವಿರಲಾಗಿ, ಆದರೂ ಅದು ಸಂಶಯ ಹೊಂದಿರುವುದು. ಗಿಳಿಯ ಭಾರದಿಂದ ಕೊಳವೆಯು ಅಂದರೆ ಪೈಪ್ ತಿರುಮುರು ತಿರುಗಲಾಗಿ ಗಿಳಿಗೆ ಹಾರಿ ಹೋಗಲು ಶಕ್ಯವಿದ್ದರೂ ಅದು ಹಾರಿ ಹೋಗುವಿಕೆಯಲ್ಲಿ ಸಂಶಯ ಹೊಂದಿರುವುದು. ವಾಯಾತಿ ಮಾನ ಪಿಡಿ ಅಟುವೆ ಹಿಯೇ ಆವಳಿ, ಕಿಟಾಂತು ನಳಿ ಧರೂಣಿ ಠಾಕೆ. ಸುಮ್ಮನೆ ತಲೆ ಅಲುಗಾಡಿಸುವುದು, ಎದೆಯಿಂದ ಕೊಳವೆಯನ್ನು ಅಮುಚಿಕೊಂಡಿರುವುದು, ಚುಂಚಿನಿಂದ ಗಟ್ಟಿ ಹಿಡಿದಿರುವುದು ಆ ಕೊಳವೆಯನ್ನು. ಆಗದು ಸುಮ್ಮನೆ ತಲೆ ಅಲುಗಾಡಿಸುವುದು ಹಾಗೂ ಎದೆಯಿಂದ ಆ ಕೊಳವೆಯನ್ನು ಗಟ್ಟಿಯಾಗಿ ಅಮುಚಿಕೊಂಡಿರುವುದು. ಇಷ್ಟೇ ಅಲ್ಲದೆ ಆ ಕೊಳವೆಯನ್ನು ಚುಂಚಿನಿಂದ ಗಟ್ಟಿ ಹಿಡಿದಿರುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.